ಮಹಿಷನ ಉಪಟಳವ ಮಹಿಷ ಎಲ್ಲವರನ್ನ ಹಿಂಸಿಸುವುದಕ್ಕಾಗಿ ಮನವನ್ನು ಮಾಡ್ತಾ ಇದ್ದಾನೆ. ಅವನನ್ನ ನಿಗ್ರಹಿಸುವುದು ತ್ರಿಮೂರ್ತಿಗಳಾದಂತ ನಮ್ಮಿಂದಲೂ ಕಷ್ಟ ಸಾಧ್ಯವಾದಂತ ಕಾರ್ಯ. ಹಾಗಿರುತ್ತಾ ಅವನ ಉಪಟಳವನ್ನು ನಿಯಂತ್ರಿಸಬೇಕು ಅಂತಾದ್ರೆ, ಅವನ ವಧೆ ಆಗಬೇಕು ಅಂತಾದ್ರೆ, ಅಂದು ತಾಯಿ ನಮಗೆ ಕೊಟ್ಟಿರುವಂತ ಮಾತು ಹಾಗೆ ಅಲ್ವೋ? ನೀವು ಕಷ್ಟ ಕಾಲದಲ್ಲಿದ್ದಾಗ ನನ್ನ ನಿಷ್ಠೆಯಿಂದ ಭಜಿಸಿದ್ದೇ ಹೌದು ಅಂತಾದ್ರೆ, ಸಂದರ್ಶನವನ್ನ ಇದ್ದು ನಿಮ್ಮ ಪಾಲಿಗೆ ಬಂದಿರುವಂತ ಕಷ್ಟವನ್ನ ನಾನು ದೂರ ಮಾಡ್ತೇನೆ ಎನ್ನುವ ಹಾಗೆ ಇವತ್ತು ನಮ್ಮ ಪಾಲಿನ ಕಷ್ಟದ ದಿನ ಎನ್ನುವ ಹಾಗೆ ತಿಳಿಯೋಣ. ನಮ್ಮ ಪಾಲಿಗೆ ಬಂದಿರುವಂತ ಕಷ್ಟವನ್ನು ದೂರ ಮಾಡುವುದು ಆ ತಾಯಿಯಿಂದಲ್ಲದೆ ಮತ್ಯಾರಿಂದಲೂ ಅಲ್ಲ. ಅದಕ್ಕಾಗಿ ನಮ್ಮ ತೇಜಸ್ಸನ್ನ ಹೊರಚೆಲ್ಲಬೇಕು. ಅದಕ್ಕಾಗಿ ನನ್ನ ತೇಜಸ್ಸನ್ನ ಹೊರಕ್ಕೆ ನನ್ನಲ್ಲಿರುವಂತಹ ತೇಜಸ್ಸನ್ನ ಹೊರಚೆಲ್ಲಾಯಿ. ತಾಯಿಯ ಆಗಮನಕ್ಕಾಗಿ 33 ಕೋಟಿ ಇರುವಂತಹ ತೇಜಸ್ಸನ್ನು ಹೊರಗೆ ಹಾಕಿದ್ದೇವೆ ನಾವು. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜ ನಾರಿ ಆಕೃತಿ ತಳೆದು ದರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈಯೊಳಗೆ ತೇಜಸ್ಸನ್ನು ಹೊರಚೆಲ್ಲಿದ ಮರುಗಳಿಗೆ ನೋಡಿದ್ರ ಆಕಾಶದ ಎತ್ತರದಲ್ಲಿ ನಾರಿ ಆಕೃತಿಯನ್ನು ತಳೆದು ದಿಗಂಬರಳಾಗಿ ಕೆಳಗಿಳಿದು ಬರುತ್ತಾ ಇದ್ದಾರೆ. ಇದೇ ಸರಿಯಾದಂತಹ ಸಂದರ್ಭದಲ್ಲಿ ದೇವ ಸ್ತ್ರೀಗಳೆಲ್ಲರೂ ಒಟ್ಟಾಗಿ ಸೀರೆಯನ್ನ ಉಡಿಸಿ ಬೇಕಾದಂತ ಪೋಷಾಕುಗಳನ್ನು ಧರಿಸುವುದರ ಒಟ್ಟಿಗೆ ಆಭರಣಗಳಿಂದ ಅಲಂಕೃತರಾಗಿ ತೆರೆಗಿಳಿದು ಬರುವ ಹಾಗೆ ಮಾಡ್ತಾ ಇದ್ದಾರೆ. ದಿಕ್ಪಾಲಕರನ್ನು ಒಟ್ಟಾಗಿ ಜಯಘೋಷದೊಂದಿಗೆ ತಾಯಿಯನ್ನ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಕಣ್ಣೆದುರಿಗೆ ಬರುವಂತ ತಾಯಿಯನ್ನ ಕಂಡು ನಾವು ಧನ್ಯರಾಗೋಣ, ಧನ್ಯರಾಗೋಣ. ಜಯ ಜಯ ದೇವಿಗೆ ಪಾವನ ಚರಿತೆ, ದೇವಿಗೆ ಪಾವನ ಚರಿತೆ, ದೇವಿಗೆ ಪಾವನ ಚರಿತೆ, ನೀನೇ ಕಾವನು ನಮ್ಮನ್ನು ಕರುಣಾದಿ ಮಾತೆ. ಭಾವಶುದ್ಧಿಯೊಳಿಂದು ಪದವ, ಭಾವಶುದ್ಧಿಯೊಳಿಂದು ಪದವ, ತಾಯೆ ನಾವು ಮರೆಗೊಂಡೆವು ಕರುಣಿಸ ಭಯವ. ದೇವಿಗೆ ಪಾವನ ಚರಿತೆ, ನೀನೇ ಕಾವನು ನಮ್ಮನ್ನು ಕರುಣಾದಿ ಮಾತೆ. ಮಗನೇ ಬ್ರಹ್ಮ, ತಾಯಿ, ಮಗನೇ ವಿಷ್ಣು, ಅಮ್ಮ, ಮಗನೇ ಪರಮೇಶ್ವರ,
ಅಮ್ಮ ಸುಮನಸರೇ, ಜನನಿ ತ್ರಿಮೂರ್ತಿಗಳೆಲ್ಲ ಒಂದಾಗಿದ್ದೀರಿ. ಚತುರ್ವೇದಗಳು, ಪಂಚಭೂತಗಳು, ಷಟ್ ಶಾಸ್ತ್ರಗಳು, ಸಪ್ತ ಋಷಿಗಳು, ಅಷ್ಟವಸುಗಳು, ನವಗ್ರಹಗಳು, ದಶ ದಿಕ್ಕುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಎಲ್ಲರೂ ಒಟ್ಟಾಗಿ ನನ್ನನ್ನೇ ಸಂಸ್ತುತಿಸ್ತಾ ಇದ್ದೀರಿ. ಶ್ವೇತ ವರ್ಣದಿಂದ ಕೂಡಿರುವಂತಹ ಬ್ರಹ್ಮನ ಮುಖ ಎನ್ನುವುದು ಬಿಳುಚಿ ಹೋಗಿದೆ. ಸದಾ ನಗುಮಗುದಿಂದಿರುವಂತಹ ನಾರಾಯಣನ ಮುಖ ಮ್ಲಾನವಾಗಿ ಹೋಗಿದೆ. ಪರಮೇಶ್ವರನು ಮೂರು ಕಣ್ಣುಗಳಿಂದಲೂ ಕಣ್ಣೀರನ್ನೇ ಸುರಿಸ್ತಾ ಇದ್ದಾನೆ. ದೇವತೆಗಳೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಏನು ಕಾರಣ? ಎಲ್ಲರೂ ಒಂದಾಗಿ ನನ್ನನ್ನ ಪ್ರತ್ಯಕ್ಷೀಕರಿಸಿಕೊಂಡಿದ್ದೀರಿ. ಏನಾಗಬೇಕು ಹೇಳಿ ಮಕ್ಕಳೇ? ಪರಿಪಾಲನೆಯ ಮಹತ್ತರವಾದಂತಹ ಕಾರ್ಯವನ್ನು ಹೊತ್ತು ನಡೆಯುತ್ತಿರುವಂತಹ ಕಾಲಕ್ಕೆ ದುರುಳನಾದಂತಹ ಶೋಣಿತಾಪುರದ ಅಧಿಕಾರಿ ಮಹಿಷ ಎನ್ನುವ ವರವರದಿಂದಲಾಗಿ ಮೆರೆಯುತ್ತಿರುವಂತಹ ಆತ ವಿಧಾತ ಕೊಟ್ಟಂತ ವರದಿಂದಲಾಗಿ ದೇವಲೋಕಕ್ಕೆ ದಾಳಿಯನ್ನು ಇಟ್ಟ ಎಲ್ಲವರನ್ನು ಹಿಂಸಿಸುವುದಕ್ಕೆ ಮನ ಮಾಡಿದ, ಎಲ್ಲವರನ್ನ ಓಡಿಸುವುದರ ಒಟ್ಟಿಗೆ ನಾಕವನ್ನು ತನ್ನ ವಶ ಮಾಡಿಕೊಂಡಿದ್ದಾನೆ. ಆ ದುರುಳನಾದಂತಹ ಮಹಿಷ ಮತ್ತು ಮುಂದುವರಿದ ಅಂತಾದ್ರೆ ಲೋಕಕಂಟಕನಾಗಿ ನಿಲ್ಲುವುದು ಅನುಮಾನ ಇಲ್ಲ ತಾಯಿ. ಅವರನ್ನು ನಿಗ್ರಹಿಸ ಮಣಿಯಲಾಗಿ ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಗಣತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಆಭರಣ ಕೊಟ್ಟ ವನಜನಾಭನು ಕರದ ಚಕ್ರವನ ಜಯ 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 ತ್ರಿನಯನಾಗ ಶೂಲವನು ಜಯ ಜಯ ಕನಕ ಗರ್ಭನು ಬ್ರಹ್ಮದಂಡವನಿತು ಜಯ ಜಯ ಸುರರೆಲ್ಲ ತಮ್ಮಯುಧವ ದೇವಿಯ ಕರಗಳಿಗೆ ತೊಡಿಸಿಗೆ ಜಯ 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 ಜಯ
ದಿವ್ಯ ಆಯುಧಗಳನ್ನೆಲ್ಲ ನಿಮ್ಮ ಕರೆಗೆ ಒಪ್ಪಿಸಿದವರು ನಾವಿದ್ದೇವೆ. ಸ್ವೀಕರಿಸಿದ್ದೇನೆ ಮಕ್ಕಳೇ. ತಾಯಿ, ದುರುಳನ ವಧೆಗಾಗಿ ಹೊರಟವರು ನೀವು. ಹಾಗೆ ಹೋಗುವುದಲ್ಲ ಅಮ್ಮ. ಮತ್ತೆ? ಅದಾ ಕಡೆಯಲ್ಲಿ ನೋಡಿ, ಪರ್ವತರಾಜರೇ ಸಿಂಹನಾಗಿ ಬರ್ತಾ ಇದ್ದಾನೆ. ತಾಯಿ